Good evening, everyone. Welcome back to Atakshar Academy. So in the last class, we are discussing about the competitive part of the chapter linear programming. So we already finished about the theory concept and also some of the synapses of this chapter, and also we finished with some of the problems. That is, I think we discussed up to this question, right? So we'll move on to the next question. The constraints minus x1 plus x2 less than or equals to 1, minus x1 plus 3x2 less than or equals to 9, comma, and x1 comma x2 is greater than or equals to 0, define on. So option A ಕೊಟ್ಟಿದ್ದಾರೆ bounded feasible region, and option B unbounded feasible space, option C both bounded and unbounded feasible space, and lastly none of these ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೋಡ್ಕೋಬೇಕು, ಅಲ್ಲಿ ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಿದಾಗಲ್ಲ ಇಲ್ಲಿ ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ನಮಗೇನು ಕೊಡ್ತಾ ಇದ್ರು, ಎಕ್ಸ್ ಅಥವಾ ವೈ ಕೊಡ್ತಾ ಇದ್ರು ಅಷ್ಟೇ. ಸೊ ಇನ್ಸ್ಟೆಡ್ ಆಫ್ ಎಕ್ಸ್ ಅಂಡ್ ವೈ ವೇರಿಯಬಲ್ ದೇ ಗಿವನ್ x1 y1 ಸಾರಿ x1 x2 ಅಂತ ಕೊಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ಎಕ್ಸ್ ಮತ್ತೆ ವೈ ವೇರಿಯಬಲ್ ಬದಲಾಗಿ ಏನು ಕೊಟ್ಟಿದ್ದಾರೆ, x1 ಮತ್ತೆ x2 ಕೊಟ್ಟಿದ್ದಾರೆ ಅಷ್ಟೇ. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗಾದ್ರೆ ನೋಡ್ಬೇಕು ಈಗ ಏನು ಕೊಟ್ಟಿದ್ದಾರೆ. ಸೊ ನಮಗೀಗ ಫೀಸಿಬಲ್ ರೀಸನ್ ನಾವೇನು ಮಾಡ್ತಾ ಹೋಗ್ಬೇಕು, ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ನಾರ್ಮಲ್ ಆಗಿ ನಮಗೆ ಗೊತ್ತಿದೆ, ವಿಲ್ ಕನ್ಸಿಡರ್ ದ ಇನ್ಇಕ್ವಾಲಿಟಿ ಮೈನಸ್ x1 ಪ್ಲಸ್ x2 ಲೆಸ್ ದನ್ ಆರ್ ಈಕ್ವಲ್ಸ್ ಟು 1 ಅನ್ನ ವಿಲ್ ಕನ್ಸಿಡರ್ ಆಸ್ ಮೈನಸ್ x1 ಪ್ಲಸ್ x2 ಇಸ್ ಈಕ್ವಲ್ಸ್ ಟು 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ ಮಾಡಿಕೊಂಡು ಸೊ ನಾವು ಲೈನ್ ಅನ್ನು ಡ್ರಾ ಮಾಡಲಿಕ್ಕೆ ನಮಗೆ ಎಷ್ಟು ಪಾಯಿಂಟ್ಸ್ ಬೇಕು, 2 ಪಾಯಿಂಟ್ಸ್ ಬೇಕಾಗತ್ತೆ. ವಿಲ್ ಫೈಂಡ್ ಔಟ್ ದ 2 ಪಾಯಿಂಟ್ಸ್. So instead of here x and y, we can take x1 x2. Again here also we can take x1 x2. So put x1 is equals to 0. If I put x1 is equals to 0, x2 is equals to, we'll get to 1. So we'll getting 0 comma 1 ಬರ್ತಾ ಹೋಗ್ತದೆ. Okay na? And then so if you substitute x2 is equals to 0 here, x2 ನ ನಾವು 0 equals to 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಬರ್ತಾ ಹೋಗ್ತದೆ, -1 ಬರ್ತಾ ಹೋಗ್ತದೆ. ದಟ್ ಈಸ್ minus 1 comma 0 ಇದೆ. So we're getting 2 points by solving the equation. In equation x1 minus x1 plus x2 less than or equals to 1. So similarly again we'll solve another inequation. So consider it as equation. I'm considering it as an equation. x1 x2 x1 comma x2 ತಗೋಣ, ರೈಟ್. ಸೊ ಸೇಮ್ ಪುಟ್ x1 is equals to 0 ಸೆಟ್ ಮಾಡ್ತಾ ಹೋಗೋಣ. x1 is equals to 0 ಆಯ್ತಂದ್ರೆ 3x2 is equals to 9 ಆದ್ರೆ ವಿಲ್ ಗೆಟ್, ಸೊ 3 3 is 9 ಆದ್ರೆ ವಿಲ್ ಗೆಟ್ 0, ವಿಲ್ ಗೆಟ್ 3 ಆಗುತ್ತೆ. ಸೊ therefore we'll getting 0 comma 3 is the 1 point. So next if you substitute in the place of x2 0 ಸೆಟ್ ಮಾಡ್ಕೊಳ್ಳೋಣ. ಸೊ ನಮಗೇನು ಬರ್ತಾ ಹೋಗ್ತದೆ, ಇಲ್ಲಿ -9 ಬರ್ತಾ ಹೋಗ್ತದೆ. ಹಾಗಾದ್ರೆ -9 ಕಮ 0 ಬರ್ತಾ ಹೋಗ್ತದೆ. ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ತಾ ಹೋಗೋಣ, ಗ್ರಾಫ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಇದನ್ನ. ಸೊ ನಮಗೆ ನೋಡಿ ಈಗ 1 ಕೊಟ್ಟಿದ್ದಾರೆ, -9 ಇದೆ, 3 -9 ಇದೆ. ಸೊ ವಿಲ್ ಟೇಕ್ ಈಚ್ ಯೂನಿಟ್ಸ್ ಅಲ್ಲಿ ನಾವೇನು ತಗೊಳ್ತಾ ಹೋಗೋಣ, 1 1 ತಗೊಳ್ತಾ ಹೋಗೋಣ. 1 2 3 4 is enough. Here also we can take 1 2 3 4 is enough. So here we getting -9, -1 -2 -3 -4, right, -5, we'll take -9. okay na. So first point ಏನಿದೆ, 0 1 ಇದೆ. 0 1 will get, so here next ಏನಿದೆ, -1 0 ಇದೆ. -1 0 ಇಲ್ಲಿ ಬರ್ತಾ ಹೋಗ್ತದೆ. ಸೊ ನಮಗೆ ಇಲ್ಲಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಏನು ಮಾಡೋಣ, ಇವೆರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಾ ಹೋಗೋಣ. So I'm joining these 2 points.
ಅಲ್ವಾ? ರೈಟ್, ನೆಕ್ಸ್ಟ್ ಸೊ 0,3 ಇದೆ, 0,3 ಒಂದು ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಅಂದ್ರೆ -9,0 ಅಂದ್ರೆ ಸೊ ಪಾಯಿಂಟ್ ಇಲ್ಲಿ ಬರ್ತಾ ಹೋಗುತ್ತೆ. ಐ ವಿಲ್ ಜಾಯಿನ್ ದೀಸ್ 2 ಪಾಯಿಂಟ್ಸ್. ಸಾರಿ, ರೈಟ್. ಸೊ ದಿಸ್ ಈಸ್ ದ ಸೆಕೆಂಡ್ ಇನ್ಇಕ್ವೇಷನ್. ಹಾಗಾದ್ರೆ ನಮಗೆ ಸೊಲ್ಯೂಷನ್ ಏನಿದೆ ನೋಡಿ, ಎಲ್ಲವುದು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 9 ಅಂದ್ರೆಗಿನ ಸೊ ದೀಸ್ ಟು ಆರ್ ಏನಿರ್ತದೆ ನಮಗೆ ಟುವರ್ಡ್ಸ್ ದಿ ಆರಿಜಿನ್ ಇರ್ತದೆ. ಮೋರ್ ಓವರ್ ನಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ x1 x2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ 0 ಅಂತ ಕೊಟ್ಟಿದ್ದಾರೆ. ಹಾಗೆ ನಮಗೆ ಫೀಸಿಬಲ್ ಸೊಲ್ಯೂಷನ್ ಎಲ್ಲಿ ಇರ್ತದೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಇರ್ತದೆ. ಸೊ ಈ ಲೈನ್ ಸೊಲ್ಯೂಷನ್ ಕೂಡ ಏನಿರ್ತದೆ, ಟುವರ್ಡ್ಸ್ ದಿ ಆರಿಜಿನ್ ಇರ್ತದೆ. ಈ ಲೈನ್ ಸೊಲ್ಯೂಷನ್ ಕೂಡ ಏನಾಗುತ್ತೆ ನಮಗೆ ಟುವರ್ಡ್ಸ್ ದಿ ಆರಿಜಿನ್ ಇರ್ತದೆ. ಹಾಗಾದ್ರೆ ನಮಗೆ ಸೊ ಫೀಸಿಬಲ್ ರೀಸನ್ ನಮಗೆ ಯಾವ್ದು ಬರ್ತಾ ಹೋಗ್ತದೆ, ಸೊ ದಿಸ್ ಈಸ್ ದ ಫೀಸಿಬಲ್ ರೀಸನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಫೀಸಿಬಲ್ ರೀಸನ್ ಹೆಂಗಿದೆ, ಇಟ್ ಈಸ್ ಅನ್ಬೌಂಡೆಡ್ ಆಗಿದೆ, ಹೌದಲ್ವಾ? ಹಾಗಾದ್ರೆ ಸೊ ನಮಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಗುತ್ತೆ. ಅನ್ಬೌಂಡೆಡ್ ಫೀಸಿಬಲ್ ಏನಾಗುತ್ತೆ, ಸ್ಪೇಸ್ ಆಗುತ್ತೆ. ಓಕೆನಾ? ರೈಟ್, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ದ ಶೇಡೆಡ್ ರೀಜನ್ ಈಸ್ ರೆಪ್ರೆಸೆಂಟೆಡ್ ಬೈ, ಹೌದಲ್ವಾ? ಅವರೇ ನಮಗೆ ಏನು ಕೊಡ್ತಾರೆ, ಗ್ರಾಫಿಕಲಿ ಸೊಲ್ಯೂಷನ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗಾದ್ರೆ ಯಾವ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಮಾಡ್ತವೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ ಆಪ್ಷನ್ ಏನು ಕೊಡ್ತಾರೆ, 2x + 5y > or = 80, x + y <= 20, x > 0, y <= 0 ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಏನು ಕೊಡ್ತಾರೆ, 2x + 5y > or = 80, x + y > or = 20, x is greater than or equals to 0, y greater than or equals to 0 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, 2x + 5y <= or = 80, x + y <= or = 20, x is greater than or equals to 0, y is greater than or equals to 0 ಕೊಟ್ಟಿದ್ದಾರೆ. ಆಪ್ಷನ್ ಡಿ ನೋಡಿ ಏನು ಕೊಟ್ಟಿದ್ದಾರೆ, 2x + 5y <= or = 80, x + y <= or = 20, x is <= or 0, y is <= or 0 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಇಲ್ಲಿ ನೋಡಿ, ಈಗ ಸೊ ನಮಗೆ ಸೊಲ್ಯೂಷನ್ ಎಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಸೊಲ್ಯೂಷನ್ ಇದೆ. ಹಾಗಾದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೊಲ್ಯೂಷನ್ ಇರಬೇಕಂದ್ರೆ x must be greater than or equals to 0 ಆಗಬೇಕು, y must be greater than or equals to 0 ಆಗಿರಲೇಬೇಕು. ಹಾಗಾದ್ರೆ ನೋಡೋಣ ನಮಗೆ ಯಾವ್ದಾದ್ರು ಆಪ್ಷನ್ ಎಲಿಮಿನೇಟ್ ಆಗುತ್ತೆ ನೋಡಿ. ಸೊ ಇಲ್ಲಿ <= or 0, y <= or 0 ಅಂದ್ರೆ ದಿಸ್ ಆಪ್ಷನ್ ಇಸ್ ಎಲಿಮಿನೇಟೆಡ್, ಹೌದಲ್ವಾ? ನಮಗೆ ಆಪ್ಷನ್ ಡಿ ಏನಾಯ್ತು, ಎಲಿಮಿನೇಟ್ ಆಯ್ತು. ಈಗ ಮೂರು ಆಪ್ಷನ್ ಅಬ್ಸರ್ವ್ ಮಾಡಿದಾಗ x <= or 0, y <= or 0 ಇದೆ, x <= or 0, y <= or 0 ಇದೆ. ಇಲ್ಲಿ ನೋಡಿ x is ಪಾಸಿಟಿವ್, y is ನೆಗೆಟಿವ್ ಅಂತ ಹೇಳ್ತಾರೆ. ಹಾಗಾದ್ರೆ ಆಪ್ಷನ್ ಎ ಈಸ್ ಆಲ್ಸೋ ಎಲಿಮಿನೇಟೆಡ್ ಆಯ್ತು. ನೆಕ್ಸ್ಟ್ ಇವೆರಡು ಲೈನ್ ಅನ್ನು ಅಬ್ಸರ್ವ್ ಮಾಡಿದಾಗ ನಮಗೆ ಸೊಲ್ಯೂಷನ್ ಹೆಂಗಿದೆ, ಟುವರ್ಡ್ಸ್ ದಿ ಆರಿಜಿನ್ ಇದೆ, ಹೌದಲ್ವಾ? ಎರಡು ಲೈನ್ಗಳ ಇನ್ಇಕ್ವಾಲಿಟೀಸ್ ಏನಾಗಿರ್ಬೇಕು, ಲೆಸ್ ದ್ಯಾನ್ ವ್ಯಾಲ್ಯೂಸ್ ಆಗಿರ್ಬೇಕು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ 2x + 5y <= or = 80 ಅಂತಂದ್ರೆಗಿನ, ಹೌದಲ್ವಾ? ಇನ್ನೊಂದು ಕೊಟ್ಟಿದ್ದಾರೆ x + y is greater than or equals to 20 ಅಂತ ಹೇಳಿದ್ರೆ ಇವೆರಡದು ಏನಾಗ್ತಾ ಇದೆ ಅಂದ್ರೆ ಅವೇ ಫ್ರಮ್ ದಿ ಆರಿಜಿನ್ ಆಗ್ತಾ ಇದೆ. ಸೊಲ್ಯೂಷನ್ ರೀಸನ್ ಹೆಂಗ್ ಬರ್ತಾ ಇತ್ತು, ಈ ರೀತಿಯಾಗಿ ಬರ್ತಾ ಇತ್ತು. ಹಾಗಾದ್ರೆ ನಮಗೆ ಶೇಡೆಡ್ ರೀಸನ್ ನಮಗೆ ಏನು ಕೊಟ್ಟಿದ್ದಾರೆ, ಈ ರೀಸನ್ ಅನ್ನು ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಬಿ ಇಸ್ ಆಲ್ಸೋ ಎಲಿಮಿನೇಟೆಡ್ ಆಗುತ್ತೆ. ಹಾಗಾದ್ರೆ ನಮಗೆ ರಿಕ್ವೈರ್ಡ್ ಆಪ್ಷನ್ ಆಗುತ್ತೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ರೈಟ್, ವಿಲ್ ಮೂವ್ ದಿ ನೆಕ್ಸ್ಟ್ ಕ್ವಶನ್. By the graphical method, the solution of linear programming problems maximize z is equals to 3x1 + 5x2. So subject to the constraints ಏನು ಕೊಟ್ಟಿದ್ದಾರೆ, 3x1 + 2x2 <= or equals to 18, x1 <= or equals to 4, x2 <= or equals to 6, x1 greater than or equals to 0 and x2 is greater than or equals to ಏನು ಕೊಟ್ಟಿದ್ದಾರೆ, ನಮಗೆ 0 ಕೊಟ್ಟಿದ್ದಾರೆ, ಹೌದಲ್ವಾ? ಈಗ ನಾವೇನು ಮಾಡ್ತಾ ಹೋಗ್ಬೇಕಿದ್ರೆ ಈಗ ಸಾಲ್ವ್ ಮಾಡಿದ್ಮೇಲೆ ನಮಗೆ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಅದನ್ನ ನಾವೇ ಫೈಂಡ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಏನು ಕೊಡ್ತಾರೆ, ಮ್ಯಾಕ್ಸಿಮೈಸ್ ಅಂತ ಹೇಳಿದ್ರೆ ನಮಗೆ ಏನು ಬೇಕಾಗಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಾಗ್ತದೆ. ಹಾಗಾದ್ರೆ ನಮಗೆ ಕೊಟ್ಟಿರುವಂತಹ ಇನ್ಇಕ್ವಾಲಿಟಿನ ಏನು ಮಾಡ್ತಾ ಹೋಗೋಣ, ಈಕ್ವಾಲಿಟಿ ತಗೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ಕನ್ಸಿಡರ್ ಇಟ್ ಆಸ್ 3x1 + 2x2 = 18. ಫಸ್ಟ್ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡು ನಾವೇನು ಮಾಡ್ಕೊಳ್ಳೋಣ, 2 ಪಾಯಿಂಟ್ಸ್ ಅನ್ನ ನಾವೇನು ಮಾಡ್ತೀವಿ ಕಂಡುಕೊಳ್ಳೋಣ. ಹಾಗಾದ್ರೆ ಇಫ್ ಐ ಪುಟ್ x1 = 0, ನಾನು ಮಾಡ್ತೀನಿ ಈಗ ಡೈರೆಕ್ಟ್ ಬರೀತಾ ಹೋಗ್ತೀನಿ. ಸೊ x1 = 0 ಆಯ್ತು ಅಂತಂದ್ರೆ ಈಗ x2 = ಎಷ್ಟು ಬರ್ತದೆ, x2 = we're getting ನಮಗೆ 9 ಬರ್ತಾ ಹೋಗ್ತದೆ, ಹೌದಲ್ವಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇಫ್ ಸಬ್ಸ್ಟಿಟ್ಯೂಟ್ x2 = 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗೋಣ.
In the place of x2 is equals to 0 ಸಬ್ಟ್ ಮಾಡಿದ್ರೆ 3x1 is equals to 18. So 3 6 the 18 ಆಗುತ್ತೆ. So we'll getting 0, 6, 0 ಬರ್ತಾ ಹೋಗ್ತದೆ. So these are the 2 points. ಓಕೆನಾ ರೈಟ್. ಸೊ ಈ ಇಕ್ವೇಶನ್ ಸಾಲ್ವ್ ಮಾಡಿದ್ರೆ ನಮಗೆ ಈ ಇಕ್ವೇಶನ್ ಬಂದು ಈ ಪಾಯಿಂಟ್ಸ್ ಬಂದಿದ್ದಾವೆ. ನೆಕ್ಸ್ಟ್ ವಿಲ್ ಸಾಲ್ವ್ for x1 less than or equals to 4. So we can write it as x1 is equals to 4 is one equation. Again they given x2 is less than or equals to 6 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ x2 is equals to ನಮಗೆ ಏನು ಬರ್ತಾ ಹೋಗ್ತದೆ 6 ಬರ್ತಾ ಹೋಗ್ತದೆ. ಸೊ ರಿಮೈನಿಂಗ್ ಏನು ಕೊಟ್ಟಿದ್ದಾರೆ ನಮಗೆ x1 greater than or equals to 0, x2 greater than or equals to 0 ಅಂತಂದ್ರೆಗಿನ. ಸೊ these two indicates the graph the solution region lies on the first quadrant ಅಂತ ಅರ್ಥ. ಓಕೆನಾ. ಹಾಗಾದ್ರೆ ನಾವು ಲೈನ್ ಅನ್ನು ಡ್ರಾ ಮಾಡ್ತಾ ಹೋಗೋಣ on the graph ಅಲ್ಲಿ. Take a 2, 4, 6 and 8. Again 2, 4, 6 and 8. The first coordinate point we'll take here at 10. ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ 0,9. ಸೊ 0,9 ಅಂದ್ರೆ ನಮಗೆ ಈ ಪಾಯಿಂಟ್ ಅನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ 6,0 ಅಂದ್ರೆ ನಮಗೆ ಈ ಪಾಯಿಂಟ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈಗ ಇವೆರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಾ ಹೋಗೋಣ. ಓಕೆನಾ ರೈಟ್. ನೆಕ್ಸ್ಟ್ ಏನ್ ಕೊಡ್ತಾರೆ x1 is equals to 4 ಅಂತ ಕೊಟ್ಟಿದ್ದಾರೆ. x1 is equals to 4 ಅಂದ್ರೆ ಸೊ ದಟ್ ಇಸ್ ಇಂಡಿಕೇಟ್ಸ್ x axis. ಸೊ ದಿಸ್ ಇಸ್ ದ ಲೈನ್. ಅದಲ್ವಾ, ಇದು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ x2 is 6 ಅಂತ ಕೊಟ್ಟಿದ್ರೆ ದಟ್ ಇಸ್ y axis. y axis ಅಂದ್ರೆ ನಮಗೆ ಏನು ಬರುತ್ತೆ ಹೋಗ್ತದೆ. ಸೊ ದಿಸ್ ಇಸ್ ದ ಲೈನ್. ಅದಲ್ವಾ, ನಮಗೆ ಈಗ ಏನು ಬೇಕಾಗಿದೆ ಫೀಸಿಬಲ್ ರೀಜನ್ ಬೇಕಾಗಿದೆ. ಇಲ್ಲಿ ನೋಡಿ 3x1 plus 3x2 less than or equals to 8 ಅಂದ್ರೆಗಿನ ಸೊ ಫೀಸಿಬಲ್ ರೀಜನ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್ ಆಗುತ್ತೆ. ಓಕೆನಾ ರೈಟ್. ನೆಕ್ಸ್ಟ್ ಏನಿದೆ x1 is less than or equals to 4 ಇದೆ. x1 is less than or equals to 4 ಅಂದ್ರೆಗಿನ ಸೊ ದಿಸ್ ಇಂಡಿಕೇಟ್ಸ್ ಅಗೇನ್ ದಿಸ್ ಆಲ್ಸೋ ಟುವರ್ಡ್ಸ್ ದಿ ಏನಾಗುತ್ತೆ ಆರಿಜಿನ್ ಆಗುತ್ತೆ. ಅಗೇನ್ ಸೊ x2 is less than or equals to 6 ಅಂದ್ರೆ ಏನಾಗುತ್ತೆ ನಮಗೆ ಅಗೇನ್ ಇದು ಕೂಡ ಏನಾಗುತ್ತೆ ಟುವರ್ಡ್ಸ್ ದಿ ಆರಿಜಿನ್ ಆಗುತ್ತೆ. ಹಾಗಾದ್ರೆ ನಮಗೆ ಮೂರು ಲೈನ್ಗಳ ಸೊಲ್ಯೂಷನ್ ಎಲ್ಲಿ ಲೈಸ್ ಆಗಿರ್ತದೆ. ಸೊ ದಿಸ್ ಇಸ್ ದ ರೀಜನ್. ಈ ರೀಜನ್ ನಾವು ಅಂತ ಕರಿತಾ ಹೋಗ್ತೀವಿ ಫೀಸಿಬಲ್ ರೀಜನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮಗೆ ಏನ್ ಬೇಕು ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂ ಬೇಕು. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಎಲ್ಲ ಬೇಕಾಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ಒನ್ ಕಾರ್ನರ್ ಪಾಯಿಂಟ್. ಅಗೇನ್ ದಿಸ್ ಇಸ್ ಆಲ್ಸೋ ಒನ್ ಕಾರ್ನರ್ ಪಾಯಿಂಟ್. Again we are also getting one corner point. So this is also corner point we are getting. So this is also ನಮಗೆ ಏನು ಬರ್ತಾ ಹೋಗ್ತದೆ ಕಾರ್ನರ್ ಪಾಯಿಂಟ್ಸ್ ಬರ್ತಾ ಹೋಗ್ತದೆ. ಹೌದಲ್ವಾ. ಹಾಗಾದ್ರೆ ನಮಗೆ ಎಷ್ಟು ಕಾರ್ನರ್ ಪಾಯಿಂಟ್ಸ್ ಬಂದಿದೆ 1 2 3 4 ಬಂದಿದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ 4,6. ಸೊ ಎಲ್ಲಾದ್ರೂ ನಮಗೆ 4,6 ಇದೆಯಾ? ಯಾವುದೇ ಕಾರಣಕ್ಕಿಲ್ಲ. ನೋಡೋಣ ಈಗ ನಮಗೆ ಕಾರ್ನರ್ ಪಾಯಿಂಟ್ಸ್ ಯಾವಾಗ ಬರ್ತಾವ ಅಂತ ಬರ್ಕೊಂಡ್ಬಿಡೋಣ. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ನಮಗೆ ಏನು ಬರ್ತಾ ಹೋಗ್ತದೆ. ಸೊ 0,0 ನಾವು ಇನ್ಪುಟ್ ಮಾಡಿದಾಗ ನಮಗೆ ಏನು ಬರುತ್ತೆ z is equals to we are getting 0 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ ಯಾವ ಪಾಯಿಂಟ್ ಇದೆ 0,6 ಅನ್ನು ತಗೋಣ. 0,6 is the one point. So 0,6 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಲ್ಲಿದೆ 3x1 ನಮಗೆ z is equals ಏನು ಕೊಟ್ಟಿದ್ದಾರೆ 3x1 plus 5x2 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ x1 ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 5 ಪ್ಲೇಸ್ ಅಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ 6 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ we are getting 30. ನೆಕ್ಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ ಏನಿದೆ 4,0 ಇದೆ. ವಿ ಟೇಕ್ 4,0. ಹಾಗಾದ್ರೆ ನಮಗೆ ಎಷ್ಟು ಬರ್ತಾ ಹೋಗ್ತದೆ. ಸೊ ದಿಸ್ ಇಂಪ್ಲೈಸ್ ದಟ್ z is equals to ವಿಲ್ ಗೆಟಿಂಗ್ 12 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಏನೇನು ಬೇಕೀಗ. ಸೊ ಈ ಪಾಯಿಂಟ್ಸ್ ಬೇಕು, ಅಗೇನ್ ಈ ಪಾಯಿಂಟ್ ಬೇಕು. ನೋಡಿ, ಸೊ ಈ ಲೈನ್ ಮತ್ತೆ ಈ ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ನಮಗೆ ಕೊಟ್ಟಿರುವಂತಹ ಲೈನ್ ಏನು ಕೊಟ್ಟಿದ್ದಾರೆ 3x1 plus 5x2 ಸಾರಿ ದಿಸ್ ಇಸ್ ನಾಟ್ ನಮಗೆ ಏನು ಕೊಟ್ಟಿದ್ದಾರೆ 3x1 plus 2x2 is equals ನಾವೇನು ತಗೊಳ್ಳೋಣ 18 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈ ಪಾಯಿಂಟ್ ಕೊಟ್ಟಿದ್ದಾರೆ ದಿಸ್ ಇಸ್ ಇಂಡಿಕೇಟ್ಸ್ x2 is equals to 6 ಅಂತ ಕೊಟ್ಟಿದ್ದಾರೆ. ಅದನ್ನೇ ಮಾಡೋಣ, ಇದರಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಸೊ 3x1 is equals to ಸೊ 6 ಅನ್ನು ಸೆಟ್ ಮಾಡಿದಾಗ 12 ಬರ್ತಾ ಹೋಗ್ತದೆ. 12 ಈ ಕಡೆ ಸೆಟ್ ಮಾಡ್ಕೊಳ್ಳೋಣ. 12 ನಮಗೆ ಈ ಕಡೆ ಸೆಟ್ ಮಾಡಿದಾಗ ನಮಗೆ ಏನು ಬರ್ತಾ ಹೋಗ್ತದೆ. ಸೊ 18 ನಲ್ಲಿ 12 ಹೋದ್ರೆ 6 ಬರ್ತಾ ಹೋಗ್ತದೆ. ಸೊ x1 is equals ನಮಗೆ ಏನು ಬರ್ತಾ ಹೋಗ್ತದೆ. ಸೊ 2 ಬರ್ತಾ ಹೋಗ್ತದೆ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ x2 is equals to 6 ನಾವೇನದು ನಮಗೆ x2 is equals to 6 ಅನ್ನು ಸೆಟ್ ಮಾಡಿದಾಗ x1 ವ್ಯಾಲ್ಯೂ ನಮಗೆ ಏನು ಬಂದಿದೆ 2 ಬಂದಿದೆ. ಅಂದರೆ
2,6 ಅಂತ ಅರ್ಥ. ಹಾಗಾದ್ರೆ 2,6 ಅನ್ನ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. 2,6 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಷ್ಟು ಬರ್ತಾ ಹೋಗ್ತದೆ? 36 ಬರ್ತಾ ಇದೆ. ಆಫ್ ಕೋರ್ಸ್ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ z ದಟ್ ಇಸ್ 3x1 + 5x2 ನಮಗೆ ಎಷ್ಟು ಬರ್ತಾ ಹೋಗ್ತದೆ? 36 ಬರ್ತಾ ಹೋಗ್ತದೆ. ಹಾಗಾದ್ರೆ ಅನದರ್ ಪಾಯಿಂಟ್ ನಮಗೆ ಏನು ಬೇಕು? ಈ ಕಾರ್ನರ್ ಪಾಯಿಂಟ್ ಬೇಕು. ಅಗೇನ್ ಯಾವ್ದಾವ್ದು ಇಂಟರ್ಸೆಕ್ಟ್ ಆಗ್ತಾ ಇದೆ? ಸೊ ದಿಸ್ ಲೈನ್ ಅಂಡ್ ದಿಸ್ ಲೈನ್. ಸೊ ನಮಗೆ 3x1 + 2x2 is equals to 18 ಕೊಡಿದ್ರೆ, ಹಾಗಾದ್ರೆ ನಮಗೆ ಇಲ್ಲಿ x1 ದಿಸ್ ಲೈನ್ ಇಂಡಿಕೇಟ್ಸ್ x1 is equals to 4. ಸೊ 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಏನು ಬರ್ತಾ ಹೋಗ್ತದೆ? 4 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, 12 ಬರ್ತಾ ಹೋಗ್ತದೆ. ಸೊ x2 is equals to, ಹೌದಲ್ವಾ? ಸೊ x1 ವ್ಯಾಲ್ಯೂ ನಾವೇನು ಮಾಡೋಣ? 4 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, 12 ಬರ್ತಾ ಹೋಗ್ತದೆ. ಸೊ 2x2 is equals to, ಸೊ 12 ಅನ್ನು ಕೆಟ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ? ಸೊ 12 ಬರ್ತಾ ಹೋಗ್ತದೆ. ಸೊ x2 is equals to ನಮಗೆ ಏನು ಬರ್ತಾ ಹೋಗ್ತದೆ? 6 ಬರ್ತಾ ಹೋಗ್ತದೆ, ಹೌದಲ್ವಾ? x1 ವ್ಯಾಲ್ಯೂ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ? x1 ವ್ಯಾಲ್ಯೂ ಅಲ್ಲಿ ನಾವು 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬಂತ ಹೋಯ್ತು? 6 ಬಂತ ಹೋಯ್ತು, ಹೌದಲ್ವಾ? 4,6 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಚೆಕ್ ಇಟ್ ಒನ್ಸ್ ಅಗೇನ್. ಸೊ x1 ವ್ಯಾಲ್ಯೂ 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. x1 ವ್ಯಾಲ್ಯೂ 4 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 12 ಬರ್ತಾ ಹೋಗ್ತದೆ. 12 ಅನ್ನು ಕೆಟ್ ಮಾಡ್ಕೊಳ್ಳೋಣ. ಸೊ ಸಾರಿ, ಹಿಯರ್ ವಿ ಗೆಟಿಂಗ್ 6 ಬರ್ತಾ ಹೋಗ್ತದೆ. ಸೊ ವಿ ಗೆಟಿಂಗ್ x2 ವ್ಯಾಲ್ಯೂ ನಮ್ಗೆ ಏನು ಬರ್ತಾ ಹೋಗ್ತದೆ? 3 ಬರ್ತಾ ಹೋಗ್ತದೆ. ದಟ್ ಈಸ್ 4,3 ಪಾಯಿಂಟ್ಸ್ ಬರ್ತಾ ಹೋಗ್ತದೆ. ಸೊ 4,3 ಅನ್ನ ನಾವೇನು ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ z ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರ್ತಾ ಹೋಗ್ತದೆ? 27 ಬರ್ತಾ ಹೋಗ್ತದೆ. ನಮಗೆ 5 ಕಾರ್ನರ್ ಪಾಯಿಂಟ್ಸ್ ಅದಲ್ವಾ? ಅದರಲ್ಲಿ ಮ್ಯಾಕ್ಸಿಮಮ್ ಯಾವುದು? 2,6 ಬಂದಿದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬಂದಿದೆ? 36 ಇಸ್ ದ ಮ್ಯಾಕ್ಸಿಮಮ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಅದಲ್ವಾ? ನಾವಿಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ವಿ. ಸೊ ಈ ರೀತಿ ನಾವು ಮಿಸ್ಟೇಕ್ ಮಾಡಬಾರ್ದು, ಓಕೆನಾ? ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಕನ್ಸಿಡರ್ x/2 + y/4 is greater than or equals to 1 and x/3 + y/2 is less than or equals to 1, x, y is greater than or equals to 0, then the number of possible solutions are. So option A 0, option B unique, option C infinite, and option D ಯಾವುದು? none of these ಅಂತ ಹೇಳಿದ್ದಾರೆ. ಸೊ ಹೆಂಗ್ ಸಾಲ್ವ್ ಮಾಡ್ಬೋದು? ಯಾವ ರೀತಿ ಸಾಲ್ವ್ ಮಾಡ್ಬೋದು ಈ ಪ್ರಾಬ್ಲಮ್ನ? ಸೊ ಅಗೇನ್ ಸೇಮ್ ಮೆಥಡ್ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಏನ್ ಕೊಡ್ತಾರೆ ನಮಗೆ? x/2 + y/4 is greater than or equals to 1 ಅಂತ ಕೊಟ್ಟಿದ್ದಾರೆ. x/2 + y/4 is equals ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. 4 is the LCM ಮಾತ್ರ ನಮಗೆ ಏನಾಗುತ್ತೆ? 2x + y is equals to, we are getting 4 ಬರ್ತಾ ಹೋಗ್ತದೆ. Again similarly we can consider x/3 + y/2 is equals to 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಹಿಯರ್ 6 is the LCM ಆದ್ರೆ 2x + 3y is equals ನಮಗೆ ಏನು ಬರ್ತಾ ಹೋಗ್ತದೆ? 6 ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ನಮಗೆ ಎಷ್ಟು ಸೊಲ್ಯೂಷನ್ ಅನ್ನೋದು ಡಿಪೆಂಡ್ಸ್ ಅಪಾನ್ ಯಾವ್ದ್ರ ಮೇಲೆ ಆಗುತ್ತೆ? ಫೀಸಿಬಲ್ ರೀಸನ್ ಮೇಲೆ ಆಗ್ತಾ ಹೋಗ್ತದೆ. 0 ಫೀಸಿಬಲ್ ರೀಸನ್ ಇಲ್ಲದೆ ಇದ್ರೆ 0 ಬರ್ತಾ ಹೋಗ್ತದೆ, ಅಥವಾ ಯುನೀಕ್ ಇದ್ದಿದೆ, ಅಥವಾ ಇನ್ಫೈನೈಟ್ ಬರ್ತಾ ಹೋಗ್ತದೆ ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಎರಡು ಈಕ್ವೇಷನ್ ಸಾಲ್ವ್ ಮಾಡ್ತಾ ಹೋಗೋಣ ಈಗ. ಸೊ ಪುಟ್ x is equals to 0, we'll getting y is equals to 4. So if we substitute y is equals to 0, we'll getting x value 2 ಬರ್ತಾ ಹೋಗಿದೆ. that is 2,0. again ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. put x is equals to 0, y value 3 ನಮಗೆ ಏನು ಬರ್ತಾ ಹೋಗ್ತದೆ? 2 ಬರ್ತಾ ಹೋಗ್ತದೆ. again y value 0 ನ ಸೆಟ್ ಮಾಡ್ಕೊಳ್ತಾ ಹೋಗೋಣ. we are getting so 3,0 ಬರ್ತಾ ಹೋಗ್ತದೆ. ಹಾಗಾದ್ರೆ ಗ್ರಾಫ್ ಅನ್ನ ಡ್ರಾ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಇದೆ 0,4 and 2,0. ದಿಸ್ ಇಸ್ ದ ಪಾಯಿಂಟ್. ಸೊ ಇವೆರಡು ಪಾಯಿಂಟ್ ನಾನು ಜಾಯಿನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಮ್ಗೆ ಏನು ಕೊಡ್ತಾರೆ? 0,2 and 3,0. we'll join these 2 points. So we will find out the feasible region. So 1 is greater than 1 ಇದೆ. ಸೊ ಹಾಗಾದ್ರೆ this line solution ಹೇಗಿರ್ತದೆ? away from the origin ಇರ್ತದೆ.
ಅಗೇನ್ ಲೆಸ್ ದನ್ ಆರ್ ಈಕ್ವಲ್ಸ್ ಇರೋದು ದಿಸ್ ಇಸ್ ಟುವರ್ಡ್ಸ್ ದ ಆರಿಜಿನ್. ಹಾಗಾದ್ರೆ ನಮಗೆ ಫೀಸಿಬಲ್ ರೀಜನ್ ಇದು ಬರ್ತಾ ಹೋಗ್ತದೆ. ಹಾಗಾದ್ರೆ ಈ ಫೀಸಿಬಲ್ ರೀಜನ್ ಇರೋದ್ರಿಂದ ಸೊ ಪ್ರತಿಯೊಂದು ಕಾರ್ನರ್ ಪಾಯಿಂಟ್ಸ್ ಮತ್ತೆ ಈ ಲೈನ್ ಇರುವಂತ ಎಲ್ಲಾ ಪಾಯಿಂಟ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ, ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತವೆ. ಹಾಗಾದ್ರೆ ನಮಗೆ ಇಲ್ಲಿ ಸೊ ಆಪ್ಷನ್ ಎ ಇಸ್ ರಾಂಗ್ ಆಗುತ್ತೆ, ಆಪ್ಷನ್ ಬಿ ಕೂಡ ರಾಂಗ್ ಆಗುತ್ತೆ. ಸೊ ನಮಗೆ ಏನ್ ಬರ್ತಾ ಹೋಗ್ತದೆ, ಇಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ಸ್ ಸಿಗ್ತಾ ಹೋಗ್ತವೆ, ಹೌದಲ್ವಾ? ಈ ಫೀಸಿಬಲ್ ಅಲ್ಲಿರುವಂತ ಯಾವುದೇ ಪಾಯಿಂಟ್ಸ್ ಅನ್ನು ತಗೊಂಡು ನಮಗೆ ಏನ್ ಬರ್ತಾ ಹೋಗ್ತದೆ, ಸೊಲ್ಯೂಷನ್ಸ್ ಸಿಗ್ತಾ ಹೋಗ್ತವೆ. ಸೊ ಹಾಗಾಗಿ ಸೊ ಇಟ್ ಕಂಟೈನ್ಸ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಓಕೆನಾ? ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. The solution region satisfied by the inequality x plus y less than or equals to 5, x less than or equals to 4, y less than or equals to 4, and x is positive, y is positive, 5x plus y is greater than or equals to 5, and x plus 6y is greater than or equals to 6 is bounded by option A 4 straight lines, 5 straight lines, 6 straight lines and unbounded ಅಂತ ಹೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ, ಎಲ್ಲದನ್ನ ಇನ್ಇಕ್ವೇಷನ್ಸ್ ಈಕ್ವೇಷನ್ಸ್ ಕನ್ಸಿಡರ್ ಮಾಡ್ತಾ ಹೋಗೋಣ. x plus y is equals to 5, that is one equation ಕನ್ಸಿಡರ್ ಮಾಡ್ಕೊಂಡ್ರೆ ವಿಲ್ ಗೆಟಿಂಗ್ 0,5 and 5,0 ಅಂತ ಎರಡು ಪಾಯಿಂಟ್ಸ್ ಬರ್ತಾ ಹೋಗ್ತವೆ. ನೆಕ್ಸ್ಟ್ x is equals to 4 ಅಂತ ತಗೋಣ, ಒನ್ ಈಕ್ವೇಷನ್ ಆಗುತ್ತೆ. y is equals to 4 ಅಂತ ಒಂದು ಈಕ್ವೇಷನ್ ತಗೋಣ. ಅಗೇನ್ ಇನ್ನೊಂದು ಇನ್ಇಕ್ವೇಷನ್ ಕೊಡ್ತಾರೆ ನಮಗೆ 5x plus y is equals to 5 ಅಂತ ತಗೊಂಡಾಗ put x is equals to 0, x is equals to 0 ಆಯ್ತು. ನಾವು y ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ, 5 ಬರ್ತಾ ಹೋಗ್ತದೆ. ಬಟ್ y ವ್ಯಾಲ್ಯೂ 0 ಕೊಟ್ಟಾಗ ನಮಗೆ x ವ್ಯಾಲ್ಯೂ ಏನು ಬರ್ತಾ, 1 ಬರ್ತಾ ಹೋಗ್ತದೆ. ನೆಕ್ಸ್ಟ್ another consider another equation, x plus 6y is equals to 6 ಆದಾಗ put x value 0, y value will get 1, put y value is equals to 0, x value ಏನು ಬರ್ತಾ ಹೋಗ್ತದೆ, 6 ಬರ್ತಾ ಹೋಗ್ತದೆ. ಹಾಗಾದ್ರೆ ಗ್ರಾಫ್ ಅನ್ನು ಡ್ರಾ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ 0,5, ದಿಸ್ ಇಸ್ 0.5. ನೆಕ್ಸ್ಟ್ ಹಿಂದೆ 5,0 ಇದೆ, 5,0 ಇವೆರಡು ಲೈನ್ ಜಾಯಿನ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0,5 and 5,0. ನೆಕ್ಸ್ಟ್ ಸೊ x is equals to 4 ಇದೆ, x is equals to 4, this is the line. x is equals to 4 line and next ಇದೆ y is equals to 4 line ಇದೆ. This is y is equals to 4 line, y is equals to 4, this is x is equals to 4, and next 0,5 and 1,0, 0,5 and 1,0 ಇದೆ ತಗೊಳ್ಳೋಣ. ಇವೆರಡು ಪಾಯಿಂಟ್ ಅನ್ನು ಜಾಯಿನ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಸೊ 0,1, ಸೊ 0,1 ಪಾಯಿಂಟ್ ಇದೆ. ನೆಕ್ಸ್ಟ್ ಇದೆ 6,0 ಇದೆ. ಹಾಗಾದ್ರೆ ಇವೆರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡೋಣ. ಹಾಗಾದ್ರೆ ಈ ಲೈನ್ ಹೆಂಗಿದೆ, ಸೊಲ್ಯೂಷನ್ ರೀಸನ್ ನೋಡ್ತಾ ಹೋಗೋಣ. ಫಸ್ಟ್ ಲೈನ್ 0,5, 5,0 ಲೆಸ್ ದನ್ ಆರ್ ಈಕ್ವಲ್ಸ್ ಇರೋದ್ರಿಂದ ಸೊ ದಿಸ್ ಇಸ್ ಟುವರ್ಡ್ಸ್ ದಿ ಆರಿಜಿನ್ ಆಗಿರ್ತದೆ. ನೆಕ್ಸ್ಟ್ ಸೊ y ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ಇರೋದ್ರಿಂದ ಟುವರ್ಡ್ಸ್ ದಿ ಆರಿಜಿನ್ ಇರ್ತದೆ. x ಲೆಸ್ ದನ್ ಆರ್ ಈಕ್ವಲ್ಸ್ ಟು 4 ಇರೋದ್ರಿಂದ ಸೊ ಇದೇ ರೀಸನ್ ಬರ್ತಾ ಹೋಗ್ತದೆ, ದಿಸ್ ರೀಸನ್. ನೆಕ್ಸ್ಟ್ ಲೈನ್ ಯಾವ್ದಿದೆ, 5x plus y is equals to 5 ಇದೆ. 0,5, 1,0 ಗ್ರೇಟರ್ ದ್ಯಾನ್ ಇರೋದ್ರಿಂದ ಈ ಲೈನ್ ಸೊಲ್ಯೂಷನ್ ರೀಸನ್ ಹೀಗಿರ್ತಾ ಹೋಗ್ತದೆ. ಅಂಡ್ ನೆಕ್ಸ್ಟ್ ಅಗೇನ್ x plus 6y ಗ್ರೇಟರ್ ದ್ಯಾನ್ ಈಕ್ವಲ್ಸ್ 6 ಇರೋದ್ರಿಂದ ಸೊಲ್ಯೂಷನ್ ರೀಸನ್ ಹೆಂಗಿರ್ತದೆ, ಸೊ ದಿಸ್ ರೀಸನ್ ಇಂಡಿಕೇಟ್ಸ್ ದ ಸೊಲ್ಯೂಷನ್ ರೀಸನ್. ಹಾಗಾದ್ರೆ ಸೊ ದಿಸ್ ಇಸ್ ದ ಫೀಸಿಬಲ್ ರೀಸನ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಈ ಫೀಸಿಬಲ್ ರೀಸನ್ ಎಷ್ಟು ಸ್ಟ್ರೈಟ್ ಲೈನ್ ಗಳ ಮಧ್ಯೆ ಬೌಂಡೆಡ್ ಆಗಿದೆ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ 1, 2, 3, 4 ಮತ್ತೆ ಯಾವ್ದಿದೆ 5 ಇದೆ. ಹಾಗಾದ್ರೆ ಸೊ ಆಪ್ಷನ್ B is the correct answer. So it is bounded by 5 straight lines ಆಗ್ತಾ ಹೋಗ್ತದೆ. ಓಕೆನಾ? ರೈಟ್, we'll move to the next problem. Maximize z is equals to 6x plus 4y subjected to x is less than or equals to 2, x plus y less than or equals to 3, minus 2x plus y less than or equals to 1, and x is positive and y is positive ಅಂತ ಹೇಳ್ತಾರೆ.
ಆಪ್ಷನ್ ಎ ಕೊಡ್ತಾರೆ 12 at 2,0, ಆಪ್ಷನ್ ಬಿ 140/3 at 2/3, 1/3 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸೊ ಆಪ್ಷನ್ ಸಿ ಹೇಳಿದ್ರೆ 16 at 2,1 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ 4 at 0,1 ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಸೊ ನೋಡ್ತಾ ಹೋಗ್ಬೇಕೀಗ ನಮಗೆ ಏನೇನು ಈಕ್ವೇಷನ್ಸ್ ಕೊಡ್ತಾರೆ. x is less than or equals to 2 ಅಂತ ಕೊಡ್ತಾರೆ. ವಿ ಕ್ಯಾನ್ ರೀಡ್ ಇಟ್ ಆಸ್ x is equals to 2 ಅಂತ ತಗೊಳ್ಬಹುದು. ನೆಕ್ಸ್ಟ್ x plus y is equals to 3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. another one is 2x plus y is equals to 1 ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ put x is equals to 0, y value will get 3 and put y is equals to 0 will getting x value as 3. So then in equation solve ಮಾಡ್ತಾ ಹೋಗೋಣ. put x value is equals to 0, y value will get 1. okay na? Next put y value is equals to 0, put y value is equals to 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ x value ಏನು ಬರುತ್ತೆ ಅನ್ನೋದು ನೋಡೋಣ. So we are substituting, put y value is equals ಏನು ಮಾಡ್ತಾ ಹೋಗೋಣ. y value 0, y value 0 ಅಂದ್ರೆ minus 2x is equals to 1 ಬಂದ್ರೆ ಮೈನಸ್ ನಮಗೆ ಏನು ಬರ್ತಾ ಹೋಗ್ತದೆ 1/2 ಬರ್ತಾ ಹೋಗ್ತದೆ. okay, so we'll draw the line. So first point, so 0,3, 3,0 ಅಲ್ವಾ. ನೆಕ್ಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ ಏನು ಕೊಡ್ತಾರೆ 0,1, 0.5, this is the line. ಅದಲ್ವಾ. ಮೋರ್ ಓವರ್ ನಮಗೆ ಏನು ಕೊಡ್ತಾರೆ ಎರಡು ಪಾಸಿಟಿವ್ ಅಂತ ಹೇಳ್ತಾರೆ. ಹಾಗಾದ್ರೆ ಸೊಲ್ಯೂಷನ್ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ನಮಗೆ ಈಗೇನು ಬೇಕು ಫೀಸಿಬಲ್ ರೀಸನ್ ಬೇಕು. ಸೊ x plus y less than or equals to 3 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್. ಓಕೆನಾ. ಸೊ ದಿಸ್ ಇಸ್ ಆಲ್ಸೋ ಲೆಸ್ ದನ್ ಆರ್ ಈಕ್ವಲ್ಸ್ ಕೊಡ್ತಾರೆ. ದಿಸ್ ಇಸ್ ಆಲ್ಸೋ ಟುವರ್ಡ್ಸ್ ದಿ ಆರಿಜಿನ್. ಹಾಗಾದ್ರೆ ನಮಗೆ ಸೊ ದಿಸ್ ಇಂಡಿಕೇಟ್ಸ್ ಫೀಸಿಬಲ್ ರೀಸನ್ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ನಮಗೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬರ್ತಾ ಹೋಗ್ತವೆ. ದಿಸ್ ಇಸ್ ಒನ್ ಕೋಆರ್ಡಿನೇಟ್ ಪಾಯಿಂಟ್, ಇದೊಂದು ಕಾರ್ನರ್ ಪಾಯಿಂಟ್ಸ್ ಬರ್ತಾ ಹೋಗ್ತವೆ, ಇದು ಒಂದು ಕಾರ್ನರ್ ಪಾಯಿಂಟ್ಸ್ ಬರ್ತಾ ಹೋಗ್ತವೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕೀಗ, ನಮಗೆ ಈ ಕಾರ್ನರ್ ಪಾಯಿಂಟ್ ಅನ್ನ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಸಾಲ್ವಿಂಗ್ ಸೊ ದಿಸ್ ಈಕ್ವೇಶನ್ ಅಂಡ್ ಸೊ ದಿಸ್ ಈಕ್ವೇಶನ್. ಸೊ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಈ ಎರಡು ಈಕ್ವೇಶನ್ ಸಾಲ್ವ್ ಮಾಡೋದ್ರಿಂದ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ನಮಗೆ ಏನು ಬರ್ತಾ ಹೋಗ್ತದಪ್ಪ ಅಂದ್ರೆ ಸೊ ಎಕ್ಸಾಕ್ಟ್ಲಿ ವಿರ್ ಗೆಟಿಂಗ್ 2/3, 1/3 ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನೇನಿದೆ 0,0 ಇದೆ ಅದಲ್ವಾ. ಸೊ 0,0 ಒಂದು ಕಾರ್ನರ್ ಪಾಯಿಂಟ್ ಇದೆ. 0,0 ಒಂದು ಕಾರ್ನರ್ ಪಾಯಿಂಟ್ ನಮಗೆ ಇಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಏನಿದೆ 0,1 ಇದೆ. 0,4 ಅಲ್ಲಿ ಕೊಟ್ಟಿದ್ದಾರೆ 4 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮ್ಯಾಕ್ಸಿಮೈಸ್ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇದನ್ನ ಸಬ್ಮಿಟ್ ಮಾಡಿದಾಗ ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ. ನೆಕ್ಸ್ಟ್ 3,0 ಕೊಟ್ಟಿದ್ದಾರೆ, 3,0 ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ 2,1 ಅನ್ನೋದು ನಮಗೆ ಪಾಯಿಂಟ್ಸ್ ಇಲ್ಲಿ ಬಂದಿದೆಯಾ. ರೈಟ್. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ನಮಗೆ 2/3, 1/3 ಅಲ್ಲಿ ನಮ್ಗೆ ಏನು ಬರ್ತಾ ಹೋಗ್ತದೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಓಕೆನಾ. ಸೊ ಹಾಗಾದ್ರೆ ನಮಗೆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಆಗ್ತದೆ. ಅದಲ್ವಾ. ನಮಗೆ ಸಿಕ್ಕಿರೋ ಕಾರ್ನರ್ ಪಾಯಿಂಟ್ಸ್ ಇವು 4 ಆಗಿರೋದ್ರಿಂದ ನಾವು ಇದನ್ನ ಅಬ್ಸರ್ವ್ ಮಾಡ್ತಾ ಹೋದಾಗಲ್ಲ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು 140/3 ಬರ್ತಾ ಹೋಗ್ತದೆ. ಓಕೆನಾ.
Right. So we'll move on to the next problem. Maximize z is equals to 10 x1 plus 25 x2 subject to the coordinate points. So 0 less than or equals to x1 less than or equals to 3, 0 less than or equals to x2 less than or equals to 3, x1 plus x2 is less than or equals to 5 ಆಗ್ತಾ ಹೋಗ್ತದೆ. ಇದೇನಪ್ಪ ಈ ರೀತಿ ಕೊಟ್ಟಿದ್ದಾರೆ, x1 ಲೈಸ್ ಬಿಟ್ವೀನ್ 0 to 3 ಅಂತ ಕೊಟ್ಟಿದ್ದಾರೆ, x2 ಲೈಸ್ ಬಿಟ್ವೀನ್ 0 to 3 ಅಂತ ಕೊಟ್ಟಿದ್ದಾರೆ ಅದಲ್ವಾ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, x1 plus x2 less than or equals to 5 ಅಂತ ಕೊಟ್ಟಿದ್ದಾರೆ ಅದಲ್ವಾ. ಕನ್ಫ್ಯೂಸ್ ಆಗಬೇಡಿ. ಸೊ ವಿ ಕ್ಯಾನ್ ಕನ್ಸಿಡರ್ ಆಸ್ x1 less than or equals to 3 ಅಂದ್ರೆ ವಿ ಕ್ಯಾನ್ ಕನ್ಸಿಡರ್ ಆಸ್ x1 is equals to 3 ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ x2 is also less than or equals to 3 ಅಂತ ಕೊಟ್ಟಿದ್ದಾರೆ, ದಿಸ್ ಆಲ್ಸೋ ಕನ್ಸಿಡರ್ ಆಸ್ equals to 3 ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ x1 plus x2 is equals to ಅಂತ ಮಾಡ್ಕೊಡೋದು 5 ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಬಹುದು. ಸೊ ಮ್ಯಾಕ್ಸಿಮಮ್ ಅಂತ ವ್ಯಾಲ್ಯೂ ಕೊಟ್ಟಿದ್ರೆ, ಸೊ ಈ ನಾಲ್ಕರಲ್ಲಿ ಮ್ಯಾಕ್ಸಿಮಮ್ ಯಾವ್ದು ಬರ್ತಾ ಇದೆ, ಇಲ್ಲಿ ಮ್ಯಾಕ್ಸಿಮಮ್ ಇರೋದೇ 95 ಇದೆ. ಬಟ್ ಏನಾಗಿರ್ಬೇಕು, 4 ಪಾಯಿಂಟ್ಸ್ ಕಾರ್ನರ್ ಪಾಯಿಂಟ್ಸ್ ಆಗಿರಬೇಕು. ಮೇ ಬಿ ಕೆಲವೊಂದು ಪಾಯಿಂಟ್ಸ್ ಕಾರ್ನರ್ ಪಾಯಿಂಟ್ಸ್ ಹಾಕಿಲ್ದೇನೆ ಇರಬಹುದು, ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿರಬಹುದು. ಸೊ ಹಾಗಾಗಿ ನಾವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಫಿಸಿಬಲ್ ರೀಸನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ 0,5 ನಮಗೆ ಏನ್ ಬರ್ತಾ ಹೋಗ್ತದೆ, 0 ಬರ್ತಾ ಹೋಗ್ತದೆ. ಫಸ್ಟ್ ಪಾಯಿಂಟ್ ಇದೆ 0,5 ಅನ್ನೋ ಪಾಯಿಂಟ್ ಇದೆ. ನೆಕ್ಸ್ಟ್ ಏನಿದೆ 5,0 ಅನ್ನೋದು ಒಂದಿದೆ. ಇವೆರಡು ಪಾಯಿಂಟ್ ಅನ್ನ ನಾವೇನ್ ಮಾಡೋಣ, ಜಾಯಿನ್ ಮಾಡೋಣ. ವಿಲ್ ಗೆಟ್ ಎ ಲೈನ್. ಓಕೆನಾ. ನೆಕ್ಸ್ಟ್ x1 less than or equals to 3 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಂಡಿಕೇಟ್ಸ್ ದ ಲೈನ್. ನೆಕ್ಸ್ಟ್ x2 less than or equals to 3 ಅಂತ ಕೊಟ್ಟಿದ್ದಾರೆ, ದಿಸ್ ಇಂಡಿಕೇಟ್ ದ ಲೈನ್. ಓಕೆನಾ. ಹಾಗಾದ್ರೆ ನಮಗೆ ನಾವೇನ್ ಮಾಡ್ಬೇಕೀಗ, ಫಿಸಿಬಲ್ ರೀಜನ್ ಅನ್ನು ಫೈಂಡ್ ಮಾಡ್ಕೋಬೇಕು. ಸೊ x1 plus x2 less than or equals to 5 ಅಂದ್ರೆ, ಸೊ ದಿಸ್ ಇಸ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್. ಓಕೆನಾ. ನೆಕ್ಸ್ಟ್ ಏನಿದೆ, x1 less than or equals to 3, y1 less than or equals to 3 ಅಂದ್ರೆ, ಸೊ ದಿಸ್ ರೀಸನ್ ಇಂಡಿಕೇಟ್ಸ್ ದಿ ಫಿಸಿಬಲ್ ರೀಸನ್ ಇಂಡಿಕೇಟ್ ಮಾಡ್ತಾ. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನ್ ಬರ್ತಾ ಹೋಗ್ತವೆ, ಕಾರ್ನರ್ ಪಾಯಿಂಟ್, ದಿಸ್ ಇಸ್ ಒನ್ ಕಾರ್ನರ್ ಪಾಯಿಂಟ್ ಅಂಡ್ ಅಗೇನ್ ದಿಸ್ ಇಸ್ ಒನ್ ಕಾರ್ನರ್ ಪಾಯಿಂಟ್, ಅಗೇನ್ ದಿಸ್ ಒನ್ ಕಾರ್ನರ್ ಪಾಯಿಂಟ್, ದಿಸ್ ಇಸ್ ಕಾರ್ನರ್ ಪಾಯಿಂಟ್, ದಿಸ್ ಇಸ್ ಒನ್ ಕಾರ್ನರ್ ಪಾಯಿಂಟ್ ಅದಲ್ವಾ. ಹಾಗಾದ್ರೆ ನೋಡಿ ನಮಗಿಲ್ಲಿ, ಸೊ 0,3 ಅಲ್ಲಿ ನಮ್ಗೆ ಏನ್ ಬರ್ತಾ ಇದೆ, 75 ಬರ್ತಾ ಇದೆ. ನಾವು ಅದನ್ನ ಮತ್ತೆ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ. 0,3 ಅಲ್ಲಿ ಅವರೇ ಕೊಟ್ಟಿದ್ದಾರೆ, 0,3 ಅಲ್ಲಿ ನಮ್ಗೆ ಎಷ್ಟು ಬರ್ತಾ ಹೋಗ್ತದೆ, 75 ಬರ್ತಾ ಇದೆ. ನೆಕ್ಸ್ಟ್ 3,0ದಲ್ಲಿ 30 ಬರ್ತಾ ಇದೆ. ಹಾಗಾದ್ರೆ ನಮಗೆ ಈ ಎರಡು ಕಾರ್ನರ್ ಪಾಯಿಂಟ್ಸ್ ಏನಂತ ಗೊತ್ತಾಗ್ಬೇಕು ನಮಗೆ. ಫಸ್ಟ್ ಕಾರ್ನರ್ ಪಾಯಿಂಟ್ ಏನಿದೆ, ಸೊ ನಮಗೆ x1 plus x2 is equals to 5 ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ನಮ್ಗೆ ಏನಾಗುತ್ತೆ, ಲೈನ್ x2 is equals to 3 ಆಗುತ್ತೆ. x2 ಅಲ್ಲಿ 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ x1 ವ್ಯಾಲ್ಯೂ ನಮ್ಗೆ ಏನ್ ಬಂತು, 2 ಬಂದಿದೆ. ಹಾಗಾದ್ರೆ 2,3 ಅಲ್ಲಿ ನೋಡಿ, 2,3 ಅಂತ ತಗೊಂಡಾಗ ನಮಗೆ ಏನ್ ಬರ್ತದೆ, 95 ಬರ್ತಾ ಇದೆ. ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ 3,2 ಬರ್ತಾ ಹೋಗ್ತದೆ, ದಟ್ ಇಸ್ 80 ಬರ್ತಾ ಹೋಗ್ತದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ಯಾವ್ದು ಬಂತು, 95 ಬರ್ತಾ ಹೋಗ್ತದೆ ಅಟ್ ಎಲ್ಲಿ, ಸೊ ಈ ಕಾರ್ನರ್ ಪಾಯಿಂಟ್ ಅಲ್ಲಿ 2,3 ಅಲ್ಲಿ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಎಲ್ಲದನ್ನು ಸಿಂಪ್ಲಿಫೈ ಮಾಡ್ಕೊಂತ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ರೂ ಬೈ ಸೀಯಿಂಗ್ ದ ಆಪ್ಷನ್ಸ್ ಇಂದ ನಾವೇನ್ ಮಾಡ್ತಾ ಹೋಗ್ಬೋದು, ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬಿಡ್ಬಹುದು. ಆರ್ ವಿ ಕ್ಯಾನ್ ಎಲಿಮಿನೇಟ್ ದ ಆಪ್ಷನ್ಸ್ ಥ್ರೂ ದಿ ಕೊಟ್ಟಿರುವಂತಹ ಅವ್ರ ಆಪ್ಷನ್ಸ್ ಇಂದ ನಾವೇನ್ ಮಾಡ್ತಾ ಹೋಗೋಣ, ಆಪ್ಷನ್ಸ್ ನ ಎಲಿಮಿನೇಟ್ ಮಾಡ್ಕೊಳ್ಳೋಣ. ಎಲಿಮಿನೇಟ್ ಮಾಡೋದ್ರಿಂದ ನಮಗೆ ಒಂದು ಆಪ್ಷನ್ ಉಳಿತೆ. ಸೊ ದಟ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. Right. So next question. So this is a simple question. The shaded region shown in the figure is given by the inequation ಅಂತ ಹೇಳ್ತಿದ್ದಾರೆ ಹೌದಲ್ವಾ. ಹಾಗಾದ್ರೆ ಅಬ್ಸರ್ವ್ ಮಾಡ್ತಾ ಹೋಗೋಣ. ನಮಗೆ ಈ ಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಇಂಡಿಕೇಟ್ಸ್ ದ 14 ಪಾಯಿಂಟ್ ಆಗುತ್ತೆ. ದಟ್ ಇಸ್ y is equals to, this indicates y is equals to 14 ಆದ್ರೆ ನಮಗೆ ಸೊಲ್ಯೂಷನ್ ರೀಸನ್ ಹೆಂಗಿದೆ, ಬಿಲೋ ದ ಲೈನ್ ಇದೆ. ಬಿಲೋ ದ ಲೈನ್ ಆಗಿದೆ ಅಂದ್ರೆ ಇದ್ರ ಇನ್ಇಕ್ವಾಲಿಟಿ ಏನಾಗಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 14 ಆಗಿರಲೇಬೇಕು. ಹಾಗಾದ್ರೆ y ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 14 ಎಲ್ಲೆಲ್ಲ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 14 ಹಂಗಿದೆ. ಹಾಗಾದ್ರೆ ದಿಸ್ ಆಪ್ಷನ್ ಈಸ್ ಎಲಿಮಿನೇಟೆಡ್ ಹೌದಲ್ವಾ. ಈಗ ನಾವು ನೋಡ್ಬೇಕು, ಈಗ 3 ಲೈನ್ಗಳ ರೀಸನ್ ನೋಡ್ಕೋಬೇಕು. ಸೊ ಒಂದು ಈಕ್ವೇಶನ್ ಇಲ್ಲೇನಿದೆ ತಗೊಳ್ಳೋಣ, ನಾವು ಬರ್ಕೊಳ್ಳೋಣ. 14x plus 5y is equals to 17 ಅಂತ ತಗೊಳ್ಳೋಣ. y is equals to 14 ಅಂತ ತಗೊಳ್ಳೋಣ.
ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 5 ಅಂತ ತಗೋಣ. ಅದಲ್ವಾ? ಇದನ್ನು ಸಾಲ್ವ್ ಮಾಡ್ತಾ ಹೋದಾಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು 5 ಅನ್ನು ಸಾಲ್ವ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ? ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ವಾ? ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದ್ರೆ ನಾವು ವೈ ವ್ಯಾಲ್ಯೂ ಏನು ಬಂದ್ಬಿಡ್ತದೆ? -5 ಬರ್ತಾ ಹೋಗ್ತದೆ. ಪುಟ್ ವೈ ವ್ಯಾಲ್ಯೂ 0 ಆದ್ರೆ 5,0 ಬರ್ತಾ ಹೋಗ್ತದೆ. 0, -5, 5,0 ಬರ್ತಾ ಹೋಗ್ತದೆ. ಸೊ ಇಲ್ಲಿದೆ ಪಾಯಿಂಟ್ ಅಲ್ವಾ? ಸೊ -5,0 ಅಂದ್ರೆ ನಮಗೆ ಇಲ್ಲೆಲ್ಲ ಬರುತ್ತೆ. ಸೊ ದಿಸ್ ಇಸ್ ದ ಲೈನ್ ಇಂಡಿಕೇಟ್ ಮಾಡಿದಾಗ ಅದು ಹೇಗಿದೆ? ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನಮಗೇನು ಕೊಟ್ಟಿದ್ದಾರೆ? ಸೊಲ್ಯೂಷನ್ ನೋಡಿ, ಈ ಲೈನ್ ಬಂದಾಗ ಸೊ ಗ್ರಾಫ್ ಹೆಂಗಿದೆ? ಸೊ ಈ ಕಡೆ ಇದೆ ಅಲ್ವಾ? ಲೆಫ್ಟ್ ಸೈಡ್ ಇದೆ. ಲೆಫ್ಟ್ ಸೈಡ್ ಇರೋದ್ರೆ ನಮಗೆ ಏನಾಗಬೇಕು ಅನ್ನೋದು ನೋಡ್ತಾ ಹೋಗೋಣ, ಅಥವಾ ಇದೇ ಈಕ್ವೇಶನ್ ಆದ್ರೂ ಸಾಲ್ವ್ ಮಾಡ್ತಾ ಹೋಗೋಣ. 14x + 5y > 70 ಇದೆ. ಇದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದ್ರಿಂದ ಯಾವ ಪಾಯಿಂಟ್ಸ್ ಅನ್ನು ಬರುತ್ತೆ ನೋಡ್ತಾ ಹೋಗಬೇಕು. ಇಲ್ಲಿ 19, 14 ಅಂತ ಒಂದು ಪಾಯಿಂಟ್ ಇದೆ. ನೆಕ್ಸ್ಟ್ ಏನು ಕೊಡ್ತಾರೆ? 0, 14 ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಈ ಮೂರನೇ ಈಕ್ವೇಶನ್ ಸಾಲ್ವ್ ಮಾಡೋದ್ರಿಂದ ನಮಗೇನು ಬರ್ತಾ ಹೋಗ್ತದೆ? ಸೊ ಈ ರೀಜನ್ ಯಾವುದು ಅಂತ ಬರ್ತಾ ಹೋಗ್ತದೆ. ಸೊ ಅವು ನಾವೇನು ಮಾಡ್ತಾ ಹೋಗ್ಬೇಕು? ಈ 4 ಆಪ್ಷನ್ ಅಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಆಗ್ತಾ ಹೋಗ್ತದೆ. ಸೊ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ನಮಗೆ? 14x + 5y > 70 ಅಂತ ಕೊಟ್ಟಿದ್ದಾರೆ. y <= 4 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ x - y <= 5 ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ? 14x + 5y > 70 ಅಂತ ಕೊಟ್ಟಿದ್ದಾರೆ. y <= 14 ಅಂತ ಕೊಟ್ಟಿದ್ದಾರೆ. x - y <= 5 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ? 14x + 5y <= 14 and x - y is greater than 5 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ನೋಡೋಣ, ಈಗ ಇದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನು ಸಾಲ್ವ್ ಮಾಡಿದಾಗ ಮತ್ತೆ put x is equals to 0 ತಗೋಣ. put x is equals to 0, 5y is equals to 70 ಬರುತ್ತೆ. ಹಾಗಾದ್ರೆ 14 5 ನಮಗೆ ಏನಾಗುತ್ತೆ? 70 ಆಗುತ್ತೆ. 0, 14 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪುಟ್ y ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಾವೇನ್ ಮಾಡೋಣ? 0 ತಗೋಣ. ಸೊ y ವ್ಯಾಲ್ಯೂ 0 ಆದ್ರೆ x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ? 5 ಬರ್ತಾ ಹೋಗ್ತದೆ. ಹಾಗಾದ್ರೆ ನೋಡಿ, ಈಗ ನಮಗೆ ಈ ಲೈನ್ ಬಂದಿದೆ. ಸೊ 14, 0, 14 and 5, 0 ಅನ್ನೋದು ಲೈನ್ ಬಂದಿದೆ. ನಮಗೆ ಇದೇನಾಗಿದೆ? ಸೊ ನೋಡಿ, ಸೊಲ್ಯೂಷನ್ ಹೆಂಗಿದೆ? ಅವೇ ಫ್ರಮ್ ದಿ ಆರಿಜಿನ್ ಆಗಿದೆ. ಹಾಗಾದ್ರೆ ನಮಗೆ ಹೆಂಗಿರಬೇಕು? ಗ್ರೇಟರ್ ದ್ಯಾನ್ 70 ಇರಬೇಕು. ಹಾಗಾದ್ರೆ ಸೊ ಇಲ್ಲಿ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ 70 ಇರೋದ್ರಿಂದ ಈ ಆಪ್ಷನ್ ಎಲಿಮಿನೇಟ್ ಆಗ್ತದೆ. ಹೌದಲ್ವಾ? ರೈಟ್. ಸೊ ನೆಕ್ಸ್ಟ್ ಒನ್, ಈಗ ನಾವೇನ್ ಮಾಡ್ಬೇಕೀಗ? ಐದರ್ ಇವೆರಡು ಸೊಲ್ಯೂಷನ್ಸ್ ಅಲ್ಲಿ, ಇವೆರಡು ಇಕ್ವೇಷನ್ಸ್ ಅಲ್ಲಿ, ಸೊ ಅಥವಾ ಇವೆರಡು ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕರೆಕ್ಟ್ ಆಗಿರ್ತದೆ. ಸೊ ಇವೆರಡು ಆಪ್ಷನ್ ಅಬ್ಸರ್ವ್ ಮಾಡ್ತಾ ಹೋಗೋಣ. ಇವೆರಡು ಇಲ್ಲಿ ಗ್ರೇಟರ್ ದ್ಯಾನ್ ಆರ್ 70 ಇದೆ, ಗ್ರೇಟರ್ ದ್ಯಾನ್ ಆರ್ 70 ಇದೆ. y <= 14 ಇದೆ, y <= ಇಲ್ಲಿ ಕೂಡ ಇದೆ 14 ಇದೆ. ಹಾಗಾದ್ರೆ x - y <= 5 ಆಗ್ಬೇಕಾ, ಅಥವಾ x - y <= 5 ಆಗ್ಬೇಕಾ ಅಂತ ನೋಡ್ಕೋಬೇಕು. ಹೌದಲ್ವಾ? ಹಾಗಾದ್ರೆ ನಮಗೆ ಏನೇನು ಪಾಯಿಂಟ್ಸ್ ಇದೆ ನೋಡ್ತಾ ಹೋಗೋಣ. ಈಗ x ಪ್ಲಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ y ವ್ಯಾಲ್ಯೂ -5 ಬಂದಿದೆ. y ಪ್ಲಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ x ವ್ಯಾಲ್ಯೂ 5 ಬಂದಿದೆ. ಹಾಗಾದ್ರೆ ನಮಗೆ ಪಾಯಿಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ 0, -5 ಅಂದ್ರೆ ನಮಗೆ 0, -5 ಹೀಗಿದೆ ಅಂದ್ರೆ ಈಗ ಒಂದು ಲೈನು ಈ ರೀತಿ ಬರ್ತಾ ಹೋಗ್ತದೆ ಅಂತ ಅನ್ಕೊಳ್ಳೋಣ, ಅಲ್ವಾ? ಹಾಗಾದ್ರೆ ಏನಾಗಿದೆ? ಈಗ 0, 0 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 0, 0 ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಇದರಲ್ಲಿ 0, 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಟ್ರೂ ಆಗುತ್ತೆ. ಇದನ್ನ 0, 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಫಾಲ್ಸ್ ಆಗುತ್ತೆ. ಬಟ್ ನಮಗೆ ಇಲ್ಲಿ ಇಂಡಿಕೇಟ್ ಏನ್ ಮಾಡಿದರೆ? ಸೊ ದಿಸ್ ಸೊಲ್ಯೂಷನ್ ಲೈಸ್ ಲೆಫ್ಟ್ ಸೈಡ್ ಅಂತ ಹೇಳಿದ್ದಾರೆ, ಅಂದ್ರೆ ಟುವರ್ಡ್ಸ್ ದಿ ಆರಿಜಿನ್ ಆಗಿದೆ. ಹಾಗಾದ್ರೆ ನಮಗೆ ಸೊ x - y <= 5 ಅನ್ನೋದು ಏನಾಗ್ತಾ ಹೋಗ್ತದೆ? ಸೊ ಆಪ್ಷನ್ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಯಾವ್ದು ಕರೆಕ್ಟ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. If an LPP admits optimal solution at 2 consecutive vertices of a feasible region, then option A, the LPP under consideration is not solvable. The LPP under consideration must be reconstructed. The required optimal solution at the midpoint of the line joining the 2 points.
ದ ಆಪ್ಟಿಮಲ್ ಸೊಲ್ಯೂಷನ್ ಅಕ್ಕರ್ಸ್ ಎಟ್ ಎವ್ರಿ ಕಾರ್ನರ್ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ದೀಸ್ ಟೂ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾನ್ಸಿಕ್ಯೂಟಿವ್ ವರ್ಟಿಸಸ್ ಅಂತಂದ್ರೆ ಈಗಿನ ಸೊ ಪಕ್ಕದಲ್ಲಿ ಇರಬೇಕು. ಸೊ ಈ ರೀತಿಯಾದಂಥ ವರ್ಟಿಸಸ್ನ ನಮಗೆ ಗೊತ್ತಾಗ್ತದೆ, ಹೌದಲ್ವಾ? ಹಾಗಾದ್ರೆ ಸೊ ನಮಗೆ ಆಪ್ಷನ್ ಡಿ ನೋಡಿ, ದ ಆಪ್ಟಿಮಲ್ ಸೊಲ್ಯೂಷನ್ ಅಕ್ಕರ್ಸ್ ಅಟ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ದೀಸ್ ಟೂ ಪಾಯಿಂಟ್ಸ್ ಅಲ್ವಾ. ಫೀಸಿಬಲ್ ರೀಜನ್ ಅಲ್ಲಿ ನಾವು ಯಾವುದೇ ಪಾಯಿಂಟ್ಸ್ ಅನ್ನ ತಗೊಂಡ್ರು ಕೂಡ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಮ್ಯಾಕ್ಸಿಮೈಸ್ z is equals to 11x plus 8y subjected to x is less than or equals to 4, y is less than or equals to 6, x plus y less than or equals to 6 and x is positive, y is positive at. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಮಗೆ ಇಲ್ಲಿ ಕೊಟ್ಟಿರುವಂತ ಇಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳೋಣ. x is equals to 4, y is equals to 6, x plus y is equals to 6 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 0,6 ಅಂಡ್ 6,0 ಬರ್ತಾ ಹೋಗ್ತದೆ. ಗ್ರಾಫ್ ಅನ್ನು ಡ್ರಾ ಮಾಡೋಣ. x value 4 ಅಂತ ಇದೆ. So this indicates x is equals to 4. Next y is equals to 6 ಅಂತ ಇದೆ. So this indicates y is equals to 6. Next 0,6 and 6,0. ಓಕೆನಾ? ಹಾಗಾದ್ರೆ ಏನಿದೆ, ಲೆಸ್ ದನ್ ಎಲ್ಲದೂ ಲೆಸ್ ದನ್ ಆರ್ ಈಕ್ವಲ್ಸ್ ಹಾಕಿದೆ. ಹಾಗಾದ್ರೆ ನಮಗೆ ಫೀಸಿಬಲ್ ರೀಜನ್ ಏನು ಬರ್ತಾ ಹೋಗ್ತದೆ. ಸೊ ದಿಸ್ ಇಂಡಿಕೇಟ್ಸ್ ದ ಫೀಸಿಬಲ್ ರೀಜನ್. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್, ಸೊ ದೀಸ್ ಆರ್ ದಿ ಕಾರ್ನರ್ ಪಾಯಿಂಟ್ಸ್. 0,6 ಇದೆ ಅಲ್ವಾ, 0,6 ಇಲ್ಲದ್ರೂ ಇದೆಯಾ, 0,6 ಇಲ್ಲ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನಮಗೆ 4,01 ಪಾಯಿಂಟ್ ಇದೆ. 4,0 ನಮಗೆ ಎಷ್ಟು ಬರ್ತಾ ಹೋಗ್ತದೆ, 62 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಈ ಕಾರ್ನರ್ ಪಾಯಿಂಟ್ ಬೇಕು. ಹಾಗಾದ್ರೆ ನಮಗೆ ವ್ಯಾಲ್ಯೂ ಬೇಕಾಗುತ್ತೆ. x plus y is equals to 6 ಆದ್ರೆ ಇಂಟರ್ಸೆಕ್ಟಿಂಗ್ at x is equals to 4 ಆದ್ರೆ y ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ, 2 ಬರ್ತಾ ಹೋಗ್ತದೆ. ಸೊ ದಿಸ್ ಇಂಡಿಕೇಟ್ಸ್, ಸೊ ನಮಗೆ ಎಷ್ಟು ಬರ್ತಾ ಹೋಗ್ತದೆ, ಇದು 4,2 ಬರ್ತಾ ಹೋಗ್ತದೆ. 4,2 ಅಲ್ಲಿ ನಮಗೆ ಎಷ್ಟಿದೆ, 44 ಇದೆ. 4,2 ಅಲ್ಲಿ ನಮಗೆ ಎಷ್ಟಿದೆ, ಒಮ್ಮೆ 4,2 ಅಲ್ಲಿ 44 ಇದೆ, ಒಮ್ಮೆ 4,2 ಅಲ್ಲಿ 60 ಇದೆ, 4,2 ಅಲ್ಲಿ 80 ಇದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ z is equals to 11 into 4 plus 8 into 2 ಮಾಡ್ತಾ ಹೋಗೋಣ. ಸೊ ನಮಗೆ ಎಷ್ಟು ಬರ್ತಾ ಹೋಗ್ತದೆ, ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮ್ಗೆ ಏನು ಬರುತ್ತೆ, 60 ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ, ಹಾಗೆ ನಮಗೆ ಇಲ್ಲಿ 60 ಬಂದಿದೆ, ಬಟ್ 4,0 ನೋಡಿ ನಮಗೆ 62 ಬಂದಿದೆ. ನೋಡಿ 4,0 ಅವರು 62 ಕೊಟ್ಟಿದ್ದಾರೆ, ಬಟ್ 4,0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ, 44 ಬರ್ತದೆ. ನೋಡಿ 11,4 ಪ್ಲಸ್ 8,0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 44 ಬರ್ತಾ ಹೋಗ್ತದೆ. ಹಾಗಾದ್ರೆ ನೋಡಿ ಇಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂಸ್ ಕೂಡ ಏನಾಗಿರ್ತದೆ, ರಾಂಗ್ ಇರ್ತದೆ ಅಂತ ಅರ್ಥ. ಹಾಗಾದ್ರೆ ನೀವು ಕಾರ್ನರ್ ಪಾಯಿಂಟ್ ನ ಫೈಂಡ್ ಮಾಡ್ಕೊಳ್ಳಬೇಕು, ಕೊಟ್ಟಿರುವಂತಹ ಲೀನಿಯರ್ ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಸೊ ನಮಗೆ ಇಲ್ಲಿ ಮ್ಯಾಕ್ಸಿಮೈಸ್ ಕೇಳಿದ್ರೆ ಅಟ್ 4,2 ಅಲ್ಲಿ ನಮಗೆ ಎಷ್ಟು ಬರ್ತಾ ಹೋಗ್ತದೆ, 60 ಬರ್ತಾ ಹೋಗ್ತದೆ. ಓಕೆನಾ? ರೈಟ್. ನೆಕ್ಸ್ಟ್ ಒನ್, ದ ಇನ್ಇಕ್ವೇಶನ್ 3x minus y greater than or equals to 3, 4x minus y greater than or equals to 4. So option A have a solution for positive x and y, have no solution for positive x and y, have solution for all x, have solution for all y ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೊಟ್ಟಿರುವಂತಹ ಇಕ್ವೇಶನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ, ಪಾಯಿಂಟ್ಸ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಪುಟ್ x is equals to 0 ಸೆಟ್ ಮಾಡ್ಕೊಂಡ್ರೆ y ವ್ಯಾಲ್ಯೂ -3 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪುಟ್ y ವ್ಯಾಲ್ಯೂ 0 ತಗೊಳ್ಳೋಣ. y ವ್ಯಾಲ್ಯೂ 0 ತಗೊಂಡು x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಓಕೆನಾ? ನೆಕ್ಸ್ಟ್ ಪುಟ್ x ವ್ಯಾಲ್ಯೂ ಹಿಯರ್ ಆಲ್ಸೋ ವಿಲ್ ಸಬ್ಸ್ಟಿಟ್ಯೂಟ್, ಪುಟ್ x ವ್ಯಾಲ್ಯೂ is equals to 0, y ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ, ಇಲ್ಲಿ -4 ಬರ್ತಾ ಹೋಗ್ತದೆ. ನೆಕ್ಸ್ಟ್ y ವ್ಯಾಲ್ಯೂ 0 ಸೆಟ್ ಮಾಡ್ಕೊಳ್ಳೋಣ, x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಹಾಗಾದ್ರೆ ಗ್ರಾಫ್ ಅನ್ನು ಡ್ರಾ ಮಾಡೋಣ ಈಗ. So first point ಏನು ಕೊಡ್ತಾರೆ, 0, -3 is a 1 point, another one is 1, 0 ಅಂತ ಕೊಟ್ಟಿದ್ದಾರೆ ಅಲ್ವಾ. 0, -3 ಕೊಟ್ಟಿದ್ದಾರೆ. ವೇಟ್, -1, -2, -3.
ಅಲ್ವಾ. 0, -3 is the 1 point and 1, 0 1 ಪಾಯಿಂಟ್ ಆಗುತ್ತೆ. ಇವೆರಡು ಪಾಯಿಂಟ್ ನ ಜಾಯಿನ್ ಮಾಡೋಣ. ಓಕೆನಾ. ನೆಕ್ಸ್ಟ್ 0, -4 ಕೊಟ್ಟಿದ್ದಾರೆ. 0, -4 and 1, 0 ಅಂತಾನೆ ಕೊಟ್ಟಿದ್ದಾರೆ ಅದಲ್ವಾ. ಅಗೇನ್ ಇದೇ ಪಾಯಿಂಟ್ ಬರ್ತಾ ಹೋಗುತ್ತೆ. ಇವೆರಡು ಪಾಯಿಂಟ್ ನ ಜಾಯಿನ್ ಮಾಡ್ತಾ ಹೋಗೋಣ. ರೈಟ್. ಸೊ ಎರಡು ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಇರೋದ್ರಿಂದ ನಮಗೆ ಸೊಲ್ಯೂಷನ್ ಫೀಸಿಬಲ್ ರೀಸನ್ ಹೆಂಗ್ ಬರ್ತದೆ. ಸೊ ದಿಸ್ ಇಸ್ ದ ಫೀಸಿಬಲ್ ರೀಸನ್ ಆಗ್ತಾ ಹೋಗ್ತದೆ. ಓಕೆನಾ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ. ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಪಾಸಿಟಿವ್ ಎಕ್ಸ್ ಅಂಡ್ ನಮ್ಗೆ ಏನಾಗ್ತದೆ ವೈ. ಅದಲ್ವಾ ಪಾಸಿಟಿವ್ ಎಕ್ಸ್ ಗೆ ಸೊಲ್ಯೂಷನ್ ಇದೆ ಅಂಡ್ ಅಗೇನ್ ಇಟ್ ಹ್ಯಾಸ್ ವೈ ಸೊಲ್ಯೂಷನ್ ಇದೆ. ಹಾಗಾದ್ರೆ ನಮ್ಗೆ ಏನಾಗುತ್ತೆ ಆಪ್ಷನ್ ಎ ಆಗ್ತದೆ ನೋಡಿ. ಆಪ್ಷನ್ ಸಿ ಸೊಲ್ಯೂಷನ್ ಫಾರ್ ಓನ್ಲಿ ಆಲ್ ಎಕ್ಸ್ ಅಂತ ರಾಂಗ್ ಆಗುತ್ತೆ. ಸೊ ಹ್ಯಾವ್ ಸೊಲ್ಯೂಷನ್ ಫಾರ್ ಆಲ್ ವೈ ಅಂತ ಹೇಳ್ತಾರೆ ರಾಂಗ್ ಆಗುತ್ತೆ, ಯಾಕಂದ್ರೆ ಎಕ್ಸ್ ಅಲ್ಲಿ ಇದೆ ಮತ್ತೆ ವೈ ಅಲ್ಲೂ ಇದಾವೆ. ನೆಕ್ಸ್ಟ್ ಹ್ಯಾವ್ ನೋ ಸೊಲ್ಯೂಷನ್ ಫಾರ್ ಎಕ್ಸ್ ಅಂಡ್ ವೈ ಅಂತ ಹೇಳ್ತಾರೆ. ಸೊ ದಿಸ್ ಆಲ್ಸೋ ರಾಂಗ್ ಆಗುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಒನ್. In solving the LPP, minimize f is equals to 6x plus 10y subjected to the constraint x is greater than or equals to 6, y greater than or equals to 2, 2x plus y greater than or equals to 10, x greater than or equals to 0, and y greater than or equals to 0. Then the redundant constraints are. ಅಂದ್ರೆ ನಿಮಗೆ ಈ ರಿಡಂಡೆಂಟ್ ಕನ್ಸ್ಟ್ರೇಂಟ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಸೊ ರಿಡಂಡೆಂಟ್ ಕನ್ಸ್ಟ್ರೇಂಟ್ಸ್ ಇಸ್ ಅ ಕನ್ಸ್ಟ್ರೇಂಟ್ಸ್ ದಟ್ ಕ್ಯಾನ್ ಬಿ ಒಮಿಟೆಡ್ ಫ್ರಮ್ ದಿ ಸಿಸ್ಟಮ್ಸ್ ವಿಥೌಟ್ ಚೇಂಜಿಂಗ್ ದಿ ಸೆಟ್ ಆಫ್ ದಿ ಸೊಲ್ಯೂಷನ್ಸ್. ಅಂತಹ ಕನ್ಸ್ಟ್ರೇಂಟ್ಸ್ ನಾವೆಂತ ಕರಿತಾ ಹೋಗ್ತೀವಿ, ರಿಡಂಡೆಂಟ್ ಕನ್ಸ್ಟ್ರೇಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಂತಂದ್ರೆಗಿನ ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಅಂತ ತಗೊಳ್ಬಹುದು, ವೈ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಅಂತ ತಗೊಳ್ಬಹುದು. ಹಾಗಾದ್ರೆ ಇಲ್ಲಿ ನೋಡೋಣ 2x ಪ್ಲಸ್ ವೈ ಇದೆ ಅಲ್ವಾ, ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಎಕ್ಸ್ ಪ್ಲಸ್ 6 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ವೈ ಪ್ಲಸ್ ಇಲ್ಲಿ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೇನೆ. ಸೊ 2 ಆಫ್ 6 ಪ್ಲಸ್ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಇಲ್ಲಿ ಅಗೇನ್ 2 ಬರ್ತಾ ಹೋಗ್ತದೆ. ಹಾಗಾದ್ರೆ 12 ಪ್ಲಸ್ 4 ಇದೇನಾಗುತ್ತೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 14 ಬರ್ತಾ ಹೋಗ್ತದೆ. ಸೊ 2x ಪ್ಲಸ್ ವೈ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ನಮ್ಗೆ ಏನ್ ಬಂದಂಗೆ 14 ಬಂದಂಗೆ. ಹಾಗಾದ್ರೆ ನಮಗೆ ಈ ಇನ್ಇಕ್ವೇಶನ್ ಇಲ್ಲದೇ ಇದ್ರೂ ನಮಗೇನ್ ಬರ್ತಾ ಹೋಗ್ತದೆ, ನಮಗೆ ಸೊಲ್ಯೂಷನ್ ಸಿಗ್ತಾ ಹೋಗ್ತದೆ ಅಂತ ಅರ್ಥ. ಹಾಗಾದ್ರೆ ನಮಗೆ ರಿಡಂಡೆಂಟ್ ಕನ್ಸ್ಟೆಂಟ್ಸ್ ಏನಾಗ್ತಾ ಹೋಗ್ತವೆ, ಎಕ್ಸ್ ಪ್ಲಸ್ ವೈ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10, ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂಡ್ ವೈ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಆರ್ ದಿ ರಿಡಂಡೆಂಟ್ ಕನ್ಸ್ಟೆಂಟ್ಸ್ ಆಗ್ತವೆ. ಹೆಂಗೆ ಅಂತೇಳಿ ಬೇಕಾದ್ರೆ ನಾವು ಗ್ರಾಫ್ ಅನ್ನ ನೋಡೋಣ. ಸೊ ನಮಗೆ ಕೊಟ್ಟಿರುವಂತಹ ಇನ್ಇಕ್ವೇಶನ್ ಯಾವ್ದು ತಗೊಳ್ಳೋಣ, ಇಲ್ಲಿ ಇನ್ನೊಂದು ತಗೊಳ್ಳೋಣ, 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಅಂತ ತಗೊಳ್ಳೋಣ. ಬಟ್ ವೈ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಬಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದ್ರೆ ನಮಗೆ 10 ಬರ್ತಾ ಹೋಗ್ತದೆ. ಬಟ್ ವೈ ವ್ಯಾಲ್ಯೂ 0 ಆದ್ರೆಗಿನ ಎಕ್ಸ್ ವ್ಯಾಲ್ಯೂ ನಮ್ಗೆ ಏನ್ ಬರ್ತಾ ಹೋಗ್ತದೆ, 5 ಬರ್ತಾ ಹೋಗ್ತದೆ. ಓಕೆನಾ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಅಂತ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಒಂದು ಲೈನ್ ಅನ್ನು ಡ್ರಾ ಮಾಡ್ತಾ ಹೋಗೋಣ. ನೆಕ್ಸ್ಟ್ ವೈ ಇಸ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ಸ್ ಟು 2 ಒಂದು ಲೈನ್ ಅನ್ನು ಡ್ರಾ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ, 0, 10 ಅಂಡ್ 5, 0 ಅಂತ ಬರ್ತದೆ. ಸೊ ಇಲ್ಲಿ ಪಾಯಿಂಟ್ ಬರ್ತಾ ಹೌದಲ್ವಾ. ಹಾಗಾದ್ರೆ ಇವೇನಾಗ ಫೀಸಿಬಲ್ ರೀಸನ್ ನೋಡ್ತಾ ಹೋಗೋಣ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ 10 ಇರೋದ್ರಿಂದ ಈ ಲೈನ್ ನ ಫೀಸಿಬಲ್ ರೀಸನ್ ಅವೇ ಇರ್ತದೆ. ಅಗೇನ್ ವೈ ಗ್ರೇಟರ್ ದ್ಯಾನ್ 2 ಅಂತ ಕೊಟ್ಟಿದ್ದಾರೆ, ಅಗೇನ್ ಅಬೋ ಎಲ್ಲದ ಲೈನ್ ಇರ್ತದೆ. ಅಗೇನ್ ಏನಿದೆ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂತ 6 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಆಲ್ಸೋ ಅವೇ ಫ್ರಮ್ ದಿ ಆರಿಜಿನ್ ಇರ್ತದೆ. ನೋಡಿ ಈ ಲೈನ್ ಇಲ್ಲದೆ ಇದ್ರು ಯಾವ ಲೈನು, ಸೊ ದಿಸ್ ಲೈನ್ ದಟ್ ಈಸ್ 2x ಪ್ಲಸ್ ವೈ ಇಸ್ ಈಕ್ವಲ್ಸ್ 10 ಇಲ್ಲದೆ ಇದ್ರು ನಮಗೆ ಫೀಸಿಬಲ್ ರೀಸನ್ ಎಲ್ಲಿ ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಫೀಸಿಬಲ್ ರೀಸನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ರಿಡಂಡೆಂಟ್ ಕನ್ಸ್ಟೆಂಟ್ಸ್ ಅಂದ್ರೆ ಏನಪ್ಪಾ, ಸೊ ಆ ಕನ್ಸ್ಟೆಂಟ್ಸ್ ದಟ್ ಏನ್ ಮಾಡ್ತಾ ಹೋಗ್ಬೋದು, ಯಾವುದೇ ಕಾರಣಕ್ಕೂ ಸೊಲ್ಯೂಷನ್ಸ್ ಗೆ ಅಫೆಕ್ಟ್ ಮಾಡ್ತಾ ಇರಲ್ಲ. ಅಂತಹ ಇನ್ಇಕ್ವಾಲಿಟೀಸ್ ನಾವೆಂತ ಕರಿತಾ ಹೋಗ್ತೀವಿ, ರಿಡಂಡೆಂಟ್ ಕನ್ಸ್ಟೆಂಟ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ. ಹಾಗಾದ್ರೆ ನಮಗೆ ಎಕ್ಸ್ ಪಾಸಿಟಿವ್ ಎಕ್ಸ್ ಗ್ರೇಟರ್ ದನ್ 0, ವೈ ಗ್ರೇಟರ್ ದನ್ 0 ಕೂಡ ಬೇಕಾಗಿಲ್ಲ, ಯಾಕಂದ್ರೆ ನಮಗೆ ಸೊಲ್ಯೂಷನ್ ರೀಸನ್ ನೋಡಿ ಎಲ್ಲಿದೆ, ಸೊ ಪಾಸಿಟಿವ್ ಎಕ್ಸ್ ಎಕ್ಸ್ ಮೇಲೆ ಅಬೋದಲ್ಲಿ ಇದೆ. ಹಾಗಾಗಿ ನಮಗೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ದೀಸ್ ಆರ್ ದಿ ರಿಡಂಡೆಂಟ್ ಕನ್ಸ್ಟ್ರೇಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ರೈಟ್. ಸೊ ಥ್ಯಾಂಕ್ ಯು. ಸೊ ಇಷ್ಟು ಈ ಚಾಪ್ಟರ್ ಮೇಲೆ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದ್ವಿ. ದಿಸ್ ಆರ್ ದ ಎನಫ್. ಇಷ್ಟೇ ಟಾಪಿಕ್ ಮೇಲೆ, ಇದೇ ಟಾಪಿಕ್ ಮೇಲೆ ಅವ್ರು ಏನ್ ಮಾಡ್ತಾರೆ, ನಿಮ್ಮ KCET ಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಓಕೆನಾ, ರೈಟ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.